ಹಾಯ್ ಎಲ್ಲರಿಗೂ ಇವತ್ತು ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು ಟೊಮೊಟೊ, ಕೊತ್ತಂಬರಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಪುದೀನ, ಹುಣಸೆ ರಸ, ಉಪ್ಪು ಮತ್ತು ಅರಿಶಿನ. ಮೊದಲಿಗೆ ಈ ಥರ ಕುಟಾಣಿ ತೊಗೊಂಡು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ, ಫ್ಲೇವರ್ಗೆ 1 ರೆಂಬೆಯಷ್ಟು ಪುದೀನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಕಚ್ಚಾ ಪಚ್ಚ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಈ ಥರ ಕುಟಾಣಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ. ಸೊ ರಸಮ್ಗೆಲ್ಲ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಕರಿಬೇವು 1 ರೆಂಬೆ ಹಾಕಿ, ರೆಂಬೆ ಸಮೇತ ಹಾಕ್ಕೊಂಡ್ರೆ ರಸಮ್ಗೆ ಚೆನ್ನಾಗಿರುತ್ತೆ. ಒಂದು ಸಣ್ಣ 2 ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ನೀಟಾಗಿ ಟೊಮೊಟೊ ಸ್ಮ್ಯಾಶ್ ಆಗೋರು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರಸಮ್ನ 2-3 ಥರ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಅದರಲ್ಲಿ ಇದು ಒಂಥರ ಟೈಪು. ಸೊ ಅವರು ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾರೆ. ಅದಾದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದೇನೇನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಈ ಪೇಸ್ಟ್ನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಂದು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ನೀಟಾಗಿ ಫ್ರೈ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಕಲರ್ಗೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ಒಬ್ಬರು ಖಾರ ಜಾಸ್ತಿ ತಿಂತಾರೆ, ಕಮ್ಮಿ ತಿಂತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಿ. ಸೊ ಇದೆಲ್ಲ ಸ್ಮ್ಯಾಶ್ ಆಗುತ್ತಲ್ಲ, ಸ್ಮ್ಯಾಶ್ ಆದಮೇಲೆ ನೀಟಾಗಿ ನಾವೇನು ನೆನೆಸಿಟ್ಕೊಂಡಿರ್ತೀವೋ ಹುಣಸೆ ಹುಳಿ ರಸನ ಪಲ್ಪ್ನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಪಲ್ಪ್ನ ಆ್ಯಡ್ ಮಾಡಿ ಸ್ವಲ್ಪ ವಾಟ್ರನ್ನು ಕೂಡ ಆ್ಯಡ್ ಮಾಡಿ. ನೀರು ಕೂಡ ಅಷ್ಟೇ, ನಿಮಗೆ ರಸಮ್ ತುಂಬ ನೀರು ಇರಬೇಕಂದ್ರೆ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಬೇಕಂದರೆ ನಿಮ್ಗೆ ಅಳತೆಗೆ ತಕ್ಕನಂಗೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಸೊ ಅದನ್ನು ಒಂದು ಕುದಿಸಿ, ಜಾಸ್ತಿ ಕುದಿಸ್ಬೇಡಿ, ಟೇಸ್ಟ್ ಇರೋಲ್ಲ. ಸ್ಟವ್ ಆಫ್ ಮಾಡಿ, ರಸಮ್ ರೆಡಿ.